ಅವರಿಬ್ಬರು ಕೋವಿಡ್ ಕಾಲದ ಪ್ರೇಮ ಪಕ್ಷಿಗಳು. ಕರೋನಾ ಅಲೆಯ ನಡುವೆ ಪ್ರೇಮದ ಅಲೆಯಲ್ಲಿ ತೇಲಿದವರು. ಇದೀಗ ಅಮೆರಿಕದಲ್ಲಿದ್ದ ಯುವ ಪ್ರೇಮಿಗಳ ಪ್ರೇಮ ಕಥೆ ಚಿತ್ರದುರ್ಗದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ ಮತ್ತಷ್ಟು ಗಟ್ಟಿಗೊಂಡಿದೆ. ಈ ವಿಶೇಷ ಮ್ಯಾರೇಜ್ ಸ್ಟೋರಿ ಎಲ್ಲಿದೆ ನೋಡಿ. ಹೀಗೆ ಕೈ ಹಿಡಿದು ಸಪ್ತಪದಿ ತೊಳೆಯುತ್ತಿರುವ ಯುವ ಜೋಡಿ ಮತ್ತೊಂದು ಕಡೆ ಅರುಂಧತಿ ನಕ್ಷತ್ರ ತೋರಿಸಿ ಮದುವೆ ಖುಷಿಯಲ್ಲಿರುವ ನವದಂಪತಿ. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗದ ನಗರದ ಜಿಜಿ ಕಲ್ಯಾಣ ಮಂಟಪದಲ್ಲೇ. ಹೌದು ವೀಕ್ಷಕರೇ, ಚಿತ್ರದುರ್ಗ ಮೂಲದ ಅಭಿಲಾಷ್ ಹಾಗೂ ಅಮೆರಿಕ ಮೂಲದ ಕೆಲ್ಲಿ ವಿವಾಹ ಮಹೋತ್ಸವ ಭಾರತೀಯ ಸಂಪ್ರದಾಯದಂತೆ ಅದ್ದೂರಿಯಾಗಿ ನಡೆಯಿತು. ಚಿತ್ರದುರ್ಗ ಮೂಲದ ಯುವಕ ಅಭಿಲಾಷ್ ಅಮೆರಿಕದಲ್ಲಿ BNY ಬ್ಯಾಂಕ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇನ್ನೊಂದೆಡೆ ಯುವತಿ ಕಿಲ್ಲಿ ಅಮೆರಿಕ ಮೂಲದ ಹೆಲ್ತ್ ಕೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಮೆರಿಕದಲ್ಲಿ ಇದ್ದ ಇವರಿಬ್ಬರ ನಡುವೆ ಕೋವಿಡ್ ಸಂದರ್ಭದಲ್ಲಿ ಪ್ರೇಮಾಂಕುರವಾಯಿತು. ಕಳೆದ 5-6 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ದ ಅಭಿಲಾಷ್ ಕೆಲ್ಲಿ ಇಂದು ಚಿತ್ರದುರ್ಗದಲ್ಲಿ ಭಾರತೀಯ ಸಂಪ್ರದಾಯದಂತೆ ಸಪ್ತಪದಿ ತುಳಿಯಲು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕೋವಿಡ್ ಸ್ಟಾರ್ಟ್ 2019ಇಂದ ಪ್ರೀತಿ ಮಾಡ್ತಾ ಇದ್ದೀವಿ. ನಾವು ಇಲ್ಲೇ ಭಾರತದಲ್ಲೇ ಭಾರತ ಸಂಸ್ಕೃತಿಯಿಂದನೇ ಮದುವೆ ಆಗಬೇಕು ಅಂತ ಇಲ್ಲಿ ಬಂದು ಲಾಸ್ಟ್ 3 ಡೇಸಿಂದ ಮೆಹಂದಿ ಸಂಗೀತು, ಆಮೇಲೆ ನೆಕ್ಸ್ಟ್ ರಿಸೆಪ್ಷನ್ನು, ಆಮೇಲೆ ಇವತ್ತು ಮದುವೆ ಆಗಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ನೀವು ಭಾರತೀಯ ಯುವತಿನ ಬಿಟ್ಟು ಅಮೆರಿಕದ ಯುವತಿನ ಮದುವೆ ಆಗಿದ್ದೆ ಯಾಕೆ? ಅಲ್ಲಿ ಇದ್ರ ನೀವು ಏನು ಕೆಲಸ ಮಾಡ್ತಾ ಇದ್ರಿ? ಅವ್ರೇನು ಹೆಂಗೆ ಪರಿಚಯ? ಅಲ್ಲಿ ನಾವು ಇವರು ಇನ್ನೊಂದು ಕಾಲೇಜಲ್ಲಿ ಓದ್ತಾ ಇದ್ರು, ನಾನು ಇನ್ನೊಂದು ಕಾಲೇಜಲ್ಲಿ ಓದ್ತಾ ಇದ್ದೆ. ಹಾಗೆ ಪರಿಚಯ ಆಯಿತು. ಅಲ್ಲಿ ಏನು ಕೇಳಿದ್ರಿ ನೀವು? ಹೇಗೆ ಪರಿಚಯ ಆಯಿತು, ಹೇಗೆ ಲವ್ ಆಯಿತು, ಮತ್ತೆ ಮದುವೆ ಭಾರತೀಯ ಯುವತಿನ ಬಿಟ್ಟು ವಿದೇಶಿ ಯುವತಿನ ಮದುವೆ ಆಗ್ತಾ ಇದ್ರಿ, ಏನು ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಿದೆ. ಕಲ್ಚರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದು ಕಲ್ಚರ್ನ ಅರ್ಥ ಮಾಡ್ಕೊಳೋದು ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಕಲ್ಚರ್ ಚೇಂಜ್ ಆಗಿರೋದ್ರಿಂದ ನಾನು ತುಂಬ ಕಲಿತಾ ಇದ್ದೀನಿ ಅಂತ ಅನಿಸುತ್ತೆ. ಅವ್ರಿಗೂ ನಾನು ಕೇಳಿರೋ ಪ್ರಕಾರ ಅವ್ರಿಗೂ ಈ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಆಸಕ್ತಿ ಇದೆ. ಅದರಲ್ಲಿ ಕಲಿಬೇಕು. ಜನದ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆ. ಸೊ ಅವರು ಜನ ಅಬ್ಸರ್ವ್ ಮಾಡಿ ಇಲ್ಲಿ ಯಾವ ಥರ ಜನ ಇರ್ತಾರೆ, ಅವ್ರ ಜೀವನ ಹೇಗಿದೆ ಅದನ್ನೆಲ್ಲ ತಿಳ್ಕೊಳಕ್ಕೆ. ಅವರು ಬರಹಗಾರರು. ಅವರು ಕನ್ನಡ ಕಲಿತಾ ಇದ್ದಾರೆ. ಈ ವಿಶೇಷ ವಿವಾಹ ಮಹೋತ್ಸವದಲ್ಲಿ ಅಮೆರಿಕ ಮೂಲದ ಖಿಲ್ಲಿ ಫ್ಯಾಮಿಲಿ ಹಾಗೂ ಸ್ನೇಹಿತರು ಕೂಡ ಭಾಗಿಯಾಗಿದ್ದು ಕೂಡ ಮತ್ತೊಂದು ವಿಶೇಷವಾಗಿತ್ತು. ಅಲ್ಲದೆ ಯುವತಿ ಖಿಲ್ಲಿ ಭಾರತೀಯ ನಾರಿಯಂತೆ ಸೀರೆಯಲ್ಲಿ ಫುಲ್ ಮಿಂಚಿದ್ದಾರೆ. ಅವರ ಫ್ಯಾಮಿಲಿ ಕೂಡ ಪಂಚಿ ಹಾಗೂ ಮೈಸೂರು ಪೀಠ ಧರಿಸಿ ಎಂಜಾಯ್ ಮಾಡಿದ್ರು. ಏನೋ ಈ ವೇಳೆ ನವ ವಿವಾಹಿತೆ ಖಿಲ್ಲಿ ಕನ್ನಡದಲ್ಲಿ ಮಾತನಾಡುವ ಮೂಲಕ ಎಲ್ಲರ ಮನವನ್ನ ಗೆದ್ದಿದ್ದಾಳೆ. ನಮಸ್ಕಾರ, ಹೇಗಿದ್ದೀರಾ? ನನ್ನ ಹೆಸರು ಕೆಲಿ. ನಾನು ಕನ್ನಡ ಕಲಿತಿದ್ದೀನಿ. Thank you. ಧನ್ಯವಾದಗಳು. Enjoy Indian culture and I've really enjoyed being in Chitradurga. Everyone has been so warm and welcoming to me since I've been here, and they've been so wonderful to my family as well. So ಧನ್ಯವಾದಗಳು. How did we start loving and all that? Then Yes, we met in America, and we met while we were in school, and we fell in love during the COVID time, and we were able to get to know each other very well, and our love grew from there. How do you feel being married to an Indian? It feels great being married to an Indian. ಒಟ್ನಲ್ಲಿ ಈ ಮದುವೆ ಬರೀ 2 ಕುಟುಂಬಗಳು ಮಾತ್ರವಲ್ಲದೆ 2 ದೇಶಗಳ ವಿಭಿನ್ನ ಸಂಸ್ಕೃತಿಯನ್ನ ಬೆಸೆಯುವಲ್ಲಿ ಯಶಸ್ವಿ ಆಯಿತು. ಅಭಿಲಾಷ್ ಕೆಲ್ಲಿ ಜೋಡಿ 100 ಕಾಲ ಖುಷಿಯಾಗಿ ಬಾಳ್ಲಿ ಅನ್ನೋದೇ ನಮ್ಮ ಆಶಯ ಕೂಡ.